ಲಕ್ನೋ ಸೂಪರ್ ಜೈಂಟ್ಸ್ ಬೇಟೆಗೆ ಸಿದ್ಧವಾಗಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಭರ್ಜರಿ ಪ್ರಾಕ್ಟೀಸ್ನಲ್ಲಿದೆ. ಪಂದ್ಯ ನಡೆಯಲಿರುವಂಥ ಏಕನಾ ಸ್ಟೇಡಿಯಂ ಬೆಂಗಳೂರು ಪಾಲಿಗೆ ಲಕ್ಕಿ ಸ್ಟೇಡಿಯಂ ಕೂಡ. ಈ ಪಂದ್ಯವನ್ನ ಗೆದ್ದು ಈ ಸೀಸನ್ನಲ್ಲಿ ಬೌನ್ಸ್ ಬ್ಯಾಕ್ ಮಾಡೋಕೆ ಕಾಯ್ತಾ ಇದ್ದಾರೆ. ಆದರೆ ಈ ಪಂದ್ಯಕ್ಕೂ ಮುನ್ನ RCBಯ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆಯಾಗುವಂತ ಹಿಂಟ್ ಸಿಕ್ಕಿದೆ. ಹಾಗಾದ್ರೆ ಯಾರು ಬದಲಾವಣೆ ಆಗ್ತಾರೆ? ಕೊಹ್ಲಿಗೆ ಓಪನಿಂಗ್ ಪೇರ್ ಚೇಂಜ್ ಆಗುತ್ತಾ? ಬೆಥೆಲ್ ಬೆಂಚ್ ಕಾಯಿಸಬೇಕಾ? ಮತ್ತೆ ಬ್ಯಾಟಿಂಗ್ ಖದರ್ಗೆ ಮರಳುತ್ತಾ ಬೆಂಗಳೂರು? ಸೊ ಏಕನಾ ಸ್ಟೇಡಿಯಂನಲ್ಲಿ ಹೇಗಿದೆ ರೆಕಾರ್ಡ್ಸ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸೀಸನ್ ನಲ್ಲಿ ಬ್ಯಾಟಿಂಗ್ ಅಂತ ಬಂದಾಗಲೂ ಕೂಡ ಸುನಾಮಿ ಎಬ್ಬಿಸಿದ್ದಾರೆ. ಬೌಲಿಂಗ್ ಅಂತ ಬಂದಾಗಲೂ ಕೂಡ ಕಿಚ್ಚು ಹಚ್ಚಿದ್ದಾರೆ. ಕಂಪ್ಲೀಟ್ ಬ್ಯಾಲೆನ್ಸ್ ಟೀಮ್ ಆಗಿ ಚಾಂಪಿಯನ್ ಟೀಮ್ ಪರ್ಫಾರ್ಮ್ ಮಾಡ್ತಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸೋತಿದ್ರು ಕೂಡ ಲಕ್ನೋ ವಿರುದ್ಧ ಗೆದ್ದು ಪ್ಯಾಚ್ ಅಪ್ ಮಾಡ್ಕೊಳ್ಬೇಕಿದೆ. ಇದಕ್ಕಾಗಿ ಪ್ಲೇಯಿಂಗ್ 11ನಲ್ಲಿ ಒಂದು ಬದಲಾವಣೆಯ ಕೂಗು ಎದ್ದಿದೆ. ವಿರಾಟ್ ಕೊಹ್ಲಿ ಜೊತೆ ಯಾರು ಇನ್ನಿಂಗ್ಸ್ ಆರಂಭಿಸ್ತಾರೆ? ಸದ್ಯ ಬೆರಳಿನ ಗಾಯದಿಂದಾಗಿ ಫಿಲ್ ಸಾಲ್ಟ್ ಕಳೆದ 3 ಪಂದ್ಯಗಳಿಂದ ಬೆಂಗಳೂರು ಪರ ಆಡಿಲ್ಲ. ಸದ್ಯ ಇಂಗ್ಲೆಂಡ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು ಇನ್ನೂ ಕೂಡ ರಿಕವರ್ ಆಗದೇ ಇರೋ ಕಾರಣಕ್ಕೆ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಅವರು ಕಾಣಿಸಿಕೊಳ್ಳಲ್ಲ. ಆದರೆ ಸಾಲ್ಟ್ ಜಾಗದಲ್ಲಿ ಆಡ್ತಾ ಇರುವಂತ ಜೇಕಬ್ ಬೆಥೆಲ್ ಸಪ್ಪೆ ಅನ್ನಿಸಿದ್ದಾರೆ. ಪವರ್ ಪ್ಲೇನಲ್ಲಿ ಸಪೋರ್ಟ್ ಅವ್ರ ಕಡೆಯಿಂದ ಸಿಗ್ತಾ ಇಲ್ಲ. 3 ಪಂದ್ಯಗಳಲ್ಲಿ ಅವಕಾಶ ಕೊಟ್ಟಿದ್ರು ಕೂಡ 39 ರನ್ಸ್ ಮಾತ್ರ ಅವರ ಬ್ಯಾಟಿಂಗ್ನಲ್ಲಿ ಬಂದಿರುವಂಥದ್ದು. ಹೀಗಾಗಿ ಬೆಥೆಲ್ ಬದಲು ಅವರ ಜಾಗದಲ್ಲಿ ಅಂದರೆ ವಿರಾಟ್ ಕೊಹ್ಲಿಗೆ ಓಪನರ್ ಆಗಿ ಜೋರ್ಡಾನ್ ಕಾಕ್ಸ್ಗೆ ಚಾನ್ಸ್ ಕೊಡಿ ಎನ್ನುವಂಥ ಕೂಗು ಎದ್ದಿದೆ. ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರಾಗಿರುವಂತಹ ಕಾಕ್ಸ್ ಇದುವರೆಗೂ ಕೂಡ IPLನಲ್ಲಿ ಆಡಿಲ್ಲ. ಆದರೆ 100 ಲೀಗ್ ಹಾಗೆ ಇಂಟರ್ನ್ಯಾಷನಲ್ T20 ಲೀಗ್ಗಳಲ್ಲಿ ಸದ್ದು ಮಾಡಿದ್ದಾರೆ. T20 ಕ್ರಿಕೆಟ್ನಲ್ಲಿ ಈವರೆಗೆ 165 ಇನ್ನಿಂಗ್ಸ್ಗಳನ್ನಾಡಿದ್ದು 4045 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 1 ಶತಕ ಇದೆ, ಹಾಗೆ 21 ಅರ್ಧ ಶತಕಗಳಿವೆ. ಹೀಗಾಗಿ ಕೊಹ್ಲಿ ಜೊತೆ ಕಾಕ್ಸ್ ಆಡ್ಲಿ ಅನ್ನೋದು ಕೆಲವರ ಸಜೆಷನ್. ಹಾಗಾದ್ರೆ ಓಪನಿಂಗ್ ಪೇರ್ ಬದಲಾವಣೆಯಾಗುತ್ತಾ? ಹೇಗಿರುತ್ತೆ ಫೈನಲ್ ಪ್ಲೇಯಿಂಗ್ 11 ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ RCB ಪರ ಆಸ್ ಯೂಶುವಲ್ ವಿರಾಟ್ ಕೊಹ್ಲಿ ಅವರು ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. RCB ತಂಡಕ್ಕೆ ಬ್ಯಾಕ್ ಬೋನ್ ಆಗಿರುವಂಥ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಅಂದರೆ ಈ ಪಂದ್ಯದಲ್ಲೂ ಕೂಡ ಲಕ್ನೋ ವಿರುದ್ಧದ ಮ್ಯಾಚಲ್ಲೂ ಕೂಡ ಇನ್ನಿಂಗ್ಸನ್ನು ಆರಂಭ ಮಾಡ್ತಾರೆ. ಓಪನರ್ ಆಗಿ ಕಣಕ್ಕಿಳಿತಾರೆ. ಸೊ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸದ್ಯ RCB ಪರ ಹೈಯೆಸ್ಟ್ ರನ್ಗಳನ್ನು ಸ್ಕೋರ್ ಮಾಡಿರುವಂಥ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಇದು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಕನ್ಸಿಸ್ಟೆನ್ಸಿಯನ್ನು ತೋರಿಸುತ್ತೆ. ಇನ್ನು ವಿರಾಟ್ ಕೊಹ್ಲಿ ಅವರಿಗೆ ಓಪನರ್ ಆಗಿ ಆಸ್ ಯೂಶುವಲ್ ಜೇಕಬ್ ಬೆಥೆಲ್ ಬರ್ತಾರೆ. ಹೌದು, ಇಲ್ಲಿ ಬೆಥೆಲ್ರನ್ನ ಚೇಂಜ್ ಮಾಡಿ ಎನ್ನುವಂಥ ಕೂಗು ಎದ್ದಿದೆ. ಯಾಕಂದರೆ ಕಳೆದ 3 ಪಂದ್ಯಗಳಲ್ಲಿ ಅವರ ಬ್ಯಾಟಿಂಗ್ನಲ್ಲಿ ಬಿಗ್ ಇನ್ನಿಂಗ್ಸ್ ಬಂದಿಲ್ಲ ಎನ್ನುವಂಥದ್ದು. ಜೊತೆಗೆ ಪವರ್ ಪ್ಲೇನಲ್ಲೇ ವಿಕೆಟನ್ನು ಒಪ್ಪಿಸ್ತಾ ಇದ್ದಾರೆ. ಆದರೆ ಸಡನ್ ಆಗಿ ಓಪನಿಂಗ್ ಪೇರನ್ನು ಚೇಂಜ್ ಮಾಡೋಕೆ ಸಾಧ್ಯವಾಗೋದಿಲ್ಲ. ಯಾಕಂದರೆ ಪದೇ ಪದೇ ಬದಲಾವಣೆ ಮಾಡೋದು ಕೂಡ ತಂಡಕ್ಕೆ ಹೊಡೆತ ಬೀಳುತ್ತೆ. 1-2 ಪಂದ್ಯ ಆಡಿಲ್ಲ ಅಂದ ತಕ್ಷಣ ಯಾವುದೇ ಆಟಗಾರನ ಬದಲಾವಣೆ ಮಾಡಲ್ಲ. ಒಂದಷ್ಟು ಚಾನ್ಸ್ ಕೊಡ್ತಾರೆ ಅಥವಾ ಒಂದಷ್ಟು ಟೈಮ್ ಕೊಡ್ತಾರೆ. ಜೊತೆಗೆ ಕಂಬ್ಯಾಕ್ ಮಾಡೋಕೆ ಚಾನ್ಸ್ ಕೊಟ್ಟೇ ಕೊಡ್ತಾರೆ. ಹೀಗಾಗಿ ಬೆಥೆಲ್ ರನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಂಬರ್ 3ನಲ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ಈ ಸಲ RCBಯ ಪಾಲಿಗೆ ನಂಬರ್ 3ನಲ್ಲಿ ನಿಜಕ್ಕೂ ಕೂಡ ದೇವದತ್ ಪಡಿಕ್ಕಲ್ ಆಪತ್ ಬಾಂಧವನಾಗಿದ್ದಾರೆ. ಹಾಗಂತ ಬರೀ ರನ್ಸ್ ಅಷ್ಟೇ ಬರ್ತಿಲ್ಲ, ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡ್ತಾ ಇರುವಂಥದ್ದು. ಆಲ್ಮೋಸ್ಟ್ ಅವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 180 ಅಥವಾ 170 ಪ್ಲಸ್ ಇರುತ್ತೆ. ಆರಂಭದಲ್ಲಂತೂ 200 ಪ್ಲಸ್ ಇತ್ತು. ಹೀಗಾಗಿ ದೇವದತ್ ಪಡಿಕ್ಕಲ್ ಅವರ ಸ್ಫೋಟಕ ಇನ್ನಿಂಗ್ಸ್ ಈಗ RCBಯ ಗೆಲುವಿನ ಜರ್ನಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. ಇನ್ನು ನಂಬರ್ 4ನಲ್ಲಿ ನಾಯಕ ರಜತ್ ಪಾಟಿದಾರ್ ಬರ್ತಾರೆ. ಸೊ ರಜತ್ ಪಾಟಿದಾರ್ ಕೂಡ ಹೈಯೆಸ್ಟ್ ಸಿಕ್ಸಸ್ ಅನ್ನು ಹೊಡೆದಿರುವಂಥದ್ದು RCB ಪರ. ಸೊ ಪಾಟಿದಾರ್ ಕೂಡ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡೋದ್ರಿಂದ ಸೊ ಯಾವುದೇ ಮ್ಯಾಚಲ್ಲಾದರೂ ಕೂಡ ಪಾಟಿದಾರ್ ಇರೋವರೆಗೂ ಕೂಡ ಸ್ಕೋರ್ ಬೋರ್ಡ್ನಲ್ಲಿ ಸ್ಕೋರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹೀಗಾಗಿ ರಜತ್ ಅವರ ಬ್ಯಾಟಿಂಗ್ ಅನ್ನ ಅವ್ರು ಮಾತ್ರ ಅಲ್ಲ, ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತಾರೆ. ಆ ರೀತಿಯಾಗಿರುತ್ತೆ ಅವರ ಬ್ಯಾಟಿಂಗ್ ಸ್ಟೈಲ್. ಇನ್ನು ನಂಬರ್ 5ನಲ್ಲಿ ಜಿತೇಶ್ ಶರ್ಮಾ ಬರ್ತಾರೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ಜಿತೇಶ್ ಶರ್ಮಾ RCB ಪರ ಈ ಸಲ ಬ್ಯಾಟಿಂಗ್ನಲ್ಲಿ ಅಷ್ಟೇನು ಸೌಂಡ್ ಮಾಡಿಲ್ಲ, ಹೌದು. ಬಟ್ ಹಾಗಂತ ಅವರು ವಿಕೆಟ್ ಕೀಪಿಂಗ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಎಕ್ಸ್ಪೀರಿಯನ್ಸ್ ಇರುವಂಥ ಆಟಗಾರ. ಯಾವುದೇ ಮ್ಯಾಚಲ್ಲಾದರೂ ಅಥವಾ ಯಾವುದೇ ಪಂದ್ಯದಲ್ಲಾದರೂ ಕೂಡ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸನ್ನು ನಿರೀಕ್ಷೆ ಮಾಡಬಹುದು. ಲಾಸ್ಟ್ ಇಯರ್ ಇದೇ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಟಾಪ್ ಆರ್ಡರ್ ಕೈ ಕೊಟ್ಟಾಗ ಮಿಡಲ್ ಆರ್ಡರ್ನಲ್ಲಿ ಜಿತೇಶ್ ಶರ್ಮಾ ಅಜೇಯರಾಗಿ ಉಳಿದು ಅವತ್ತಿನ ಪಂದ್ಯವನ್ನು ಗೆಲ್ಲಿಸಿದ್ದನ್ನು ಯಾರಿಂದಲೂ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. 228 ರನ್ಗಳ ಗುರಿಯನ್ನು ಬೆನ್ನಟ್ಟಿದಂಥ ಬೆಂಗಳೂರು ಪರ ಜಿತೇಶ್ ಶರ್ಮಾ ಅವರ ಬಿಗ್ ಇನ್ನಿಂಗ್ಸ್ನಿಂದಲೇ
ಸ್ಫೋಟಕ ಅರ್ಧಶತಕದ ನೆರವಿನಿಂದಲೇ ಅವತ್ತು ಪಂದ್ಯವನ್ನ ಗೆದ್ದಂತ ಬೆಂಗಳೂರು ಸೀದಾ ಟಾಪ್ 2 ನಲ್ಲಿ ಸೆಲೆಕ್ಷನ್ ಆಗೋಕೆ ಸಾಧ್ಯವಾಗಿದ್ದು, ಹಾಗೆ ಆ ಪಂದ್ಯವನ್ನ ಗೆದ್ದು ಡೈರೆಕ್ಟ್ ಫೈನಲ್ಗೆ ಹೋಗೋಕೆ ಕಾರಣ ಆಗಿದ್ದು ಕೂಡ ಜಿತೇಶ್ ಶರ್ಮಾ ಅವರು ಆವತ್ತು ಆಡಿದಂಥ ಇನ್ನಿಂಗ್ಸ್. ಹೀಗಾಗಿ ಜಿತೇಶ್ ಯಾವ ಪಂದ್ಯದಲ್ಲಾದರೂ ಕೂಡ ಕಮ್ಬ್ಯಾಕ್ ಮಾಡಬಹುದು. ಹೀಗಾಗಿ ಇವ್ರ ವಿಚಾರದಲ್ಲೂ ಕೂಡ ಯಾವುದೇ ಬದಲಾವಣೆ ಇರಲ್ಲ. ಇನ್ನು RCB ಪರ ಡೆತ್ ಓವರ್ನಲ್ಲಿ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿ ಕಾಣಿಸಿಕೊಳ್ಳುವಂಥ ಟಿಮ್ ಡೇವಿಡ್ ಕೂಡ ಇರ್ತಾರೆ. ಸೊ ಅವರಲ್ಲೂ ಕೂಡ ಯಾವುದೇ ಬದಲಾವಣೆ ಇರಲ್ಲ. ಡೆತ್ ಓವರ್ಸ್ ಅಂತ ಬಂದಾಗ ಟಿಮ್ ಡೇವಿಡ್ ಯಾವತ್ತಿದ್ರೂ ಕೂಡ ಸ್ಫೋಟಕ ಬ್ಯಾಟರ್ ಆಗ್ತಾರೆ. ಇನ್ನು ರೊಮ್ಯಾರಿಯೋ ಶೆಫರ್ಡ್ ಇವ್ರ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬದಲಾವಣೆ ಇರಲ್ಲ. ಹೌದು, ಸ್ಟಾರ್ಟಿಂಗ್ನಲ್ಲಿ ಕೆಲ ಪಂದ್ಯಗಳಲ್ಲಿ ಬೌಲಿಂಗ್ನಲ್ಲಿ ಎಕ್ಸ್ಪೆನ್ಸಿವ್ ಆದರೆ ಯಾವುದೇ ಕಾರಣಕ್ಕೂ ಫ್ರಾಂಚೈಸಿ ಇವರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಸೊ ಅವರಿಗೆ ಬ್ಯಾಕ್ ಬೋನ್ ಆಗಿ ನಾವು ಇರ್ತೀವಿ ಅಥವಾ ಅವರ ಬೆನ್ನ ಹಿಂದೆ ನಾವು ಇದ್ದೀವಿ ಅಂತ ಕೋಚ್ ಆಗಿರುವಂಥ ಆ್ಯಂಡಿ ಫ್ಲವರ್ ಅವರೇ ಹೇಳ್ಕೊಂಡಿದ್ರು. ಹೀಗಾಗಿ ರೊಮ್ಯಾರಿಯೋ ಶೆಫರ್ಡ್ ಅನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದು ಅಲ್ಲದೆ ಲಾಸ್ಟ್ ಮ್ಯಾಚಲ್ಲಿ 3 ವಿಕೆಟ್ ಅನ್ನು ಕೂಡ ಪಡೆದಿದ್ರು ಗುಜರಾತ್ ವಿರುದ್ಧ. ಸೊ 4 ಓವರನ್ನು ಅವ್ರ ಕೈಲಿ ಬೌಲಿಂಗನ್ನು ಮಾಡಿಸಿದ್ರು. ಸೊ ಅಲ್ಲಿ ಇಂಪ್ಯಾಕ್ಟನ್ನು ಮಾಡಿದರು ಬೌಲಿಂಗ್ನಲ್ಲಿ. ಹೀಗಾಗಿ ಬ್ಯಾಟಿಂಗ್ ಆಗಿ ಬೌಲಿಂಗ್ ಅಂತ ಬಂದಾಗ ಶೆಫರ್ಡನ್ನು ಬಿಡೋಕೆ ಸಾಧ್ಯನೇ ಇಲ್ಲ. ಇನ್ನು ಕೃಣಾಲ್ ಪಾಂಡ್ಯ, ಇವರು ಕೂಡ ಒನ್ ಆಫ್ ದಿ ಆಲ್ರೌಂಡರ್, ಸ್ಟಾರ್ ಆಲ್ರೌಂಡರ್. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂಥ ಪ್ಲೇಯರ್. ಸಾಕಷ್ಟು ಅನುಭವ ಇದೆ, ಜೊತೆಗೆ ಬ್ಯಾಟಿಂಗ್ ಸ್ಕಿಲ್ ಇದೆ. ಹಾಗೆ ಬೌಲಿಂಗ್ನಲ್ಲೂ ಕೂಡ ಮಿಡಲ್ ಓವರ್ನಲ್ಲಿ ಕೃಣಾಲ್ ಪಾಂಡ್ಯ ಕಡೆಯಿಂದ ಬ್ರೇಕ್ ಥ್ರೂಗಳನ್ನು ನಿರೀಕ್ಷೆ ಮಾಡಬಹುದು. ಸೊ ಕೃಣಾಲ್ ಪಾಂಡ್ಯ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾರೆ. ಇನ್ನು ಪೇಸ್ ವಿಭಾಗದಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್, RCBಯ ಸ್ವಿಂಗ್ ಕಿಂಗ್ ಆಗಿರುವಂಥ ಭುವನೇಶ್ವರ್ ಕುಮಾರ್ ಈ ಸಲ ಪರ್ಪಲ್ ಕ್ಯಾಪ್ ಲೀಡಲ್ಲೂ ಕೂಡ ಇದ್ದಾರೆ. ಹಾಗೆ ಹೈಯೆಸ್ಟ್ ವಿಕೆಟ್ಗಳನ್ನು ಪಡೆದಿರುವಂಥದ್ದು RCB ಪರ. ಸೊ ಪವರ್ ಪ್ಲೇ ಅಂತ ಬಂದಾಗ ಹಾಗೆ ಡೆತ್ ಓವರ್ ಅಂತ ಬಂದಾಗ ಭುವಿ ಯಾವತ್ತಿದ್ರೂ ಕೂಡ ಗೇಮ್ ಚೇಂಜಿಂಗ್ ಬೌಲಿಂಗನ್ನು ಮಾಡ್ತಾರೆ. ಹೀಗಾಗಿ ಯಾವುದೇ ಬದಲಾವಣೆ ಇರಲ್ಲ. ಇನ್ನು ಸುಯಾಶ್ ಶರ್ಮಾ ಸ್ಪಿನ್ನಿಂಗ್ ವಿಭಾಗದಲ್ಲಿ ಸುಯಾಶ್ ಶರ್ಮಾ ಬರ್ತಾರೆ. ಸೊ ಇವರು ಕೂಡ ಮಿಡಲ್ ಓವರ್ನಲ್ಲಿ ಬಿಗ್ ಇಂಪ್ಯಾಕ್ಟನ್ನು ಮಾಡ್ತಾರೆ. ಜೊತೆಗೆ ಎಕಾನಮಿ ಕೂಡ ಕಾಯ್ದುಕೊಳ್ಳೋದ್ರಿಂದ ಸುಯಾಶ್ ಕಂಟಿನ್ಯೂ ಆಗ್ತಾರೆ. ಇನ್ನು ಜೋಶ್ ಹೇಜಲ್ವುಡ್, ಸೊ ಇವರು ಕೂಡ ಪೇಸ್ ಬೌಲರ್ ಆಗಿದ್ದು ಪವರ್ ಪ್ಲೇ ಹಾಗೆ ಡೆತ್ ಓವರ್ಗಳಲ್ಲಿ ಭುವನೇಶ್ವರ್ ಕುಮಾರ್ಗೆ ಅದ್ಭುತವಾದಂಥ ಸಾಥನ್ನು ಕೊಡ್ತಾ ಬಂದಿದ್ದಾರೆ. ಹೀಗಾಗಿ ಹೇಜಲ್ವುಡ್ ಹಾಗೆ ಭುವಿ ಕಾಂಬಿನೇಷನ್ ವರ್ಕೌಟ್ ಆಯಿತು ಅಂತಂದರೆ ಸೊ ಡೆಲ್ಲಿ ವಿರುದ್ಧದ ಮ್ಯಾಚಲ್ಲಿ ಇದನ್ನು ನೀವು ನೋಡೇ ಇರ್ತೀರಾ. 75 ರನ್ಗಳಿಗೆ ಆಲ್ಔಟ್ ಮಾಡುವಲ್ಲಿ ಇವರಿಬ್ಬರ ಪವರ್ ಪ್ಲೇ ಕಾಂಬಿನೇಷನ್ ಜುಗಲ್ಬಂದಿ ಏನಿತ್ತಲ್ಲ ಅದೇ ದೊಡ್ಡ ಇಂಪ್ಯಾಕ್ಟನ್ನು ಮಾಡಿತ್ತು. ಹಾಗಾಗಿ ಜೋಶ್ ಹೇಜಲ್ವುಡ್ ಮತ್ತೆ ಕಂಟಿನ್ಯೂ ಆಗ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರನ್ನು ಸಿಚುಯೇಷನ್ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂದರೆ ಬ್ಯಾಟಿಂಗ್ ಸ್ವಲ್ಪ ಫೇಲ್ಯೂರ್ ಅನಿಸಿದ್ರೆ ಅಥವಾ ಕಡಿಮೆ ಸ್ಕೋರ್ ಅನಿಸಿದ್ರೆ ವೆಂಕಟೇಶ್ ಅಯ್ಯರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇಲ್ಲ ಬೌಲಿಂಗ್ ಬೇಕು ಅಂತಂದರೆ ರಸಿಕ್ ಸಲಾಮ್ದಾರ್ ಅವರನ್ನು ಚಾನ್ಸ್ ಕೊಡ್ತಾರೆ. ಸೊ ಅವರನ್ನು ಬಳಸ್ಕೊಳ್ತಾರೆ. ಸೊ ಅಂದರೆ ಸಿಚುಯೇಷನ್ ನೋಡ್ಕೊಂಡು ಇಲ್ಲಿ ಡಿಸೈಡನ್ನು ಮಾಡ್ತಾರೆ. ಆ್ಯಂಡ್ RCBಯ ಮತ್ತೊಂದು ಪ್ರಾಬ್ಲಮ್ ಅಂದರೆ ಲಾಸ್ಟ್ ಮ್ಯಾಚಲ್ಲಿ ಬ್ಯಾಟರ್ಗಳು ಡೌನ್ಫಾಲ್ ಆಗಿದ್ದು. ಅಂದರೆ ಗುಜರಾತ್ ವಿರುದ್ಧದ ಮ್ಯಾಚಲ್ಲಿ 79ಕ್ಕೆ 3 ವಿಕೆಟ್ ಕಳ್ಕೊಂಡಿದ್ದಂಥ ಬೆಂಗಳೂರು 96 ರನ್ಗಳನ್ನು ಕಲೆ ಹಾಕುವಷ್ಟರಲ್ಲಿ 6 ವಿಕೆಟನ್ನು ಕಳ್ಕೊಂಡಿತ್ತು. ಸೊ ಮಿಡಲ್ ಆರ್ಡರ್ನಲ್ಲಿ ಇನ್ನೂ ಕೂಡ ರನ್ಸ್ ಬೇಕಿದೆ. ಅದು ಅಲ್ಲದೆ 155 ರನ್ಗಳಿಗೆ ಆಲ್ಔಟ್ ಕೂಡ ಆಗಿದ್ರು. ಹೀಗಾಗಿ ಲಕ್ನೋ ವಿರುದ್ಧದ ಮ್ಯಾಚಲ್ಲಿ ಮತ್ತೆ ತಮ್ಮ ಬ್ಯಾಟಿಂಗ್ ಖದರ್ನ ತೋರಿಸಲೇಬೇಕಿದೆ. ಅದು ಅಲ್ಲದೆ ಲಕ್ನೋದಲ್ಲಿ ಪಂದ್ಯ ನಡೀತಾ ಇದ್ರು ಕೂಡ ಗೆಲುವಿನ ಅಡ್ವಾಂಟೇಜಸ್ ಅಂತ ಇರೋದು ಬೆಂಗಳೂರು ಪರ. ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. IPL ಇತಿಹಾಸದಲ್ಲಿ ಅಂದರೆ IPL ಜರ್ನಿಯಲ್ಲಿ ಒಟ್ಟಾರೆಯಾಗಿ ಬೆಂಗಳೂರು ಹಾಗೆ ಲಕ್ನೋ ತಂಡಗಳು 7 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿವೆ. ಸೊ ಟೋಟಲ್ ಇದುವರೆಗೆ 7 ಪಂದ್ಯಗಳನ್ನು ಆಡಿವೆ. ಇದರಲ್ಲಿ ಬೆಂಗಳೂರು 5ರಲ್ಲಿ ಗೆದ್ರೆ ಲಕ್ನೋ 2 ಸಲ ಗೆದ್ದಿದೆ. ಆ್ಯಂಡ್ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬೆಂಗಳೂರು ತಂಡ ಡಾಮಿನೇಷನ್ ಮಾಡಿದೆ ಲಕ್ನೋ ವಿರುದ್ಧ ಅನ್ನೋದು. ಆ್ಯಂಡ್ ಏಕನಾ ಸ್ಟೇಡಿಯಂನಲ್ಲಿ 2 ಪಂದ್ಯಗಳಲ್ಲೂ ಕೂಡ ಬೆಂಗಳೂರು ಗೆಲುವನ್ನು ಕಂಡಿರುವಂಥದ್ದು. ಏಕನಾ ಸ್ಟೇಡಿಯಂನಲ್ಲಿ 2 ಪಂದ್ಯ ನಡೆದಿವೆ. ಸೊ ಆ 2 ಪಂದ್ಯಗಳಲ್ಲೂ ಕೂಡ ಬೆಂಗಳೂರು ತಂಡ ವಿನ್ ಆಗಿದೆ. ಇನ್ನು ತವರಿನಲ್ಲಿ 1 ಪಂದ್ಯ ಗೆಲ್ಲದ ಲಕ್ನೋ. ಈ ಸೀಸನ್ನಲ್ಲಿ ಲಕ್ನೋ ತಂಡ ಇದುವರೆಗೆ ಏಕನಾ ಸ್ಟೇಡಿಯಂನಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. ಹಾಗಾದರೆ ಸೊ 9 ಪಂದ್ಯಗಳನ್ನು ಆಡಿದೆ. ಅದರಲ್ಲಿ ಏಕನಾ ಸ್ಟೇಡಿಯಂನಲ್ಲಿ ಲಕ್ನೋ ತಂಡ ಈ ಸೀಸನ್ನಲ್ಲಿ 4 ಪಂದ್ಯಗಳನ್ನು ಆಡಿದೆ. ಬಟ್ 4ರಲ್ಲೂ ಕೂಡ ಸೋತಿದ್ದಾರೆ. ಆ್ಯಂಡ್ ಇಲ್ಲಿ SRH ಹಾಗೆ KKR ವಿರುದ್ಧ ಗೆದ್ದರೂ ಕೂಡ ಅವೇ ಪಿಚ್ನಲ್ಲಿ ಗೆದ್ದಿರುವಂಥದ್ದು. ಬಟ್ ತಮ್ಮ ಹೋಮ್ ಗ್ರೌಂಡ್ನಲ್ಲೇ ಇದುವರೆಗೆ ಯಾವುದೇ ಪಂದ್ಯವನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಏಕನಾ ಸ್ಟೇಡಿಯಂನಲ್ಲಿ ಬೆಂಗಳೂರೇ ಗೆಲ್ಲುವಂಥ ಫೇವ್ರೆಟ್ ಟೀಮ್ ಆಗಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಗುರುವಾರದ ಪಂದ್ಯಕ್ಕಾಗಿ RCBಯ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಮಾಡಬೇಕಾ? ಜೇಕಬ್ ಬೆಥೆಲ್ಗೆ ಮತ್ತೆ ಚಾನ್ಸ್ ಕೊಟ್ಟು ಕಂಟಿನ್ಯೂ ಮಾಡಿಸ್ಬೇಕಾ? ಸೊ ಈ ಪಂದ್ಯವನ್ನು ಬೆಂಗಳೂರು ಗೆಲ್ಲುತ್ತಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.